ಎಲ್ಲ ಭಾಷೆ, ಎಲ್ಲ ಧರ್ಮ, ಎಲ್ಲ ಪ್ರಾಂತ ಎಲ್ಲರಿಗೂ ಕೂಡ ಸಂರಕ್ಷಣೆ, ಭದ್ರತೆ, ಸುರಕ್ಷತೆ ಮತ್ತು ಸಮಾನತೆ. ಇದು ಬಹುಮುಖಿ ಸಂಸ್ಕೃತಿ ಇರುವಂತಹ ರಾಷ್ಟ್ರ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಮೇಲೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ, ಅಷ್ಟು ಸುಂದರವಾಗಿದೆ. ಸೊ ಈ ಕಾರ್ಯಕ್ರಮ, ಈ ಗಾಳಿಪಟ ಉತ್ಸವವನ್ನು ನಾವು ಪರ್ಮನೆಂಟ್ ಫೀಚರ್ ಮಾಡ್ಕೊಂಡಿರ್ಬೇಕು. ನಮ್ಮ ಮಂಗಳೂರು ಜಿಲ್ಲೆಗೆ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀಬೇಕು ಮತ್ತು ಅದಕ್ಕೆ ಒಂದು ನಿಗದಿತ ಸಮಯದಲ್ಲಿ ಆಗೋದಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ. ಥ್ಯಾಂಕ್ ಯು. ಧನ್ಯವಾದ. 12 ದೇಶಗಳಲ್ಲಿ ಹಾರಾಡಿದೆ. ಬಿಗ್ಗೆಸ್ಟ್ ಕೈಟ್ ಎಂಬ ಘನತೆಯನ್ನು ಕೂಡ ಹೊಂದಿದೆ. ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ವಿ. ಅದಕ್ಕೆಲ್ಲ ಒಂದು ತೀರ್ಮಾನಗಳು ಮಾಡಿದ್ದೀವಿ. ಈಗ ಯಾಕಂದರೆ ತುಂಬ ದೇಶಗಳಿಂದ ಬಂದಿದ್ದಾರೆ ಮತ್ತು ಇದು ಒಂದು ನಿಜವಾಗ್ಲೂ ಇಡೀ ಬರೀ ಮಂಗಳೂರು ಜನತೆಗೆಲ್ಲ ಎಲ್ರಿಗೂ ಕೂಡ ಬರೋದಕ್ಕೆ ಅವಕಾಶ ಆಗಿದೆ. ಅದೇ ಮೊದಲೇ ಚೆನ್ನಾಗಿ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಅವಾಗೆಲ್ಲ ಬರೋಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇನು ಹೇಳಿದ್ನಲ್ಲ, ಇದಕ್ಕೆ ಒಂದು ಮಂಗಳೂರಿನ ಟೂರಿಸಮ್ ಒಂದು ಕ್ಯಾಲೆಂಡರ್ ಥರ ಮಾಡಿ ಅದರಲ್ಲಿ ಏನೇನು ಕಾರ್ಯಕ್ರಮಗಳು ನಾವು ಯಾವ ತಿಂಗಳಲ್ಲಿ ಏನೇನು ಮಾಡ್ಬೋದು ಅಂತ ಒಂದು ತೀರ್ಮಾನ ಮಾಡಿದ್ರೆ ಅವಾಗೇನಾಗ್ತದೆ, ಇಂಥ ಒಂದು ಪ್ರೋಗ್ರಾಮ್ಸ್ಗೆ ಅನುಕೂಲ ಆಗ್ತದೆ. ಈಗ ಟ್ರಯಾಥಾನ್ ಮಾಡ್ತಾ ಇದ್ದಾರೆ ಅಥವಾ ಮ್ಯಾರಥಾನ್ ಮಾಡುವಂಥದ್ದು, ಈ ಥರ ಒಂದು ಚಟುವಟಿಕೆಗಳು ಇದೆಲ್ಲದೂ ಕೂಡ ಮಂಗಳೂರಿಗೆ ಒಂದು ವಿಶೇಷವಾದಂಥ ಅವಕಾಶ ಇದೆ. ಅದನ್ನು ಬಳಸ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಅದನ್ನು ನಮ್ಮ ಟೀಮ್ ಮಂಗಳೂರವರು ಇದ್ರ ಬಗ್ಗೆ ಭಾಳ ಆಸಕ್ತಿ ವಹಿಸ್ಕೊಂಡಿದ್ದಾರೆ. ಸೊ ಅವ್ರ ಜೊತೆ ಕೂತ್ಕೊಂಡು ಒಂದು ನಿಗದಿತವಾದಂಥ ಯಾರು ಇರಲಿ ಯಾರು ಇಲ್ಲದೇ ಇರಲಿ ಈ ಫೆಸ್ಟಿವಲ್ ಇರಬೇಕು.
ಅಲ್ಲ, ಆ ನೀವು ರೀತಿಯಾಗಿ ನಡೀತಾ ಇದೆ. ರಿವ್ಯೂ ಮೀಟಿಂಗ್ನಲ್ಲೇ ಇದನ್ನ ಹೇಳಿದ್ರಿ ಅಂದ್ರೆ ಹೌದು. ಹಿಂದೆ ಮಾಡಿದಾಗೆ ಹೇಳಿದ್ರಿ. ಹೌದು. ಅಲ್ಲ ಅಲ್ಲಿ ತನಕ ಇನ್ನು ಏನು ಅಂದ್ರೆ ಪ್ರೋಗ್ರೆಸ್ ಅಂತ ನಾವು ಪ್ರೋಗ್ರೆಸ್ ಅಂತ ಕಂಡಿಲ್ಲ ಈಗ ಹೇಳಿದ್ದೀವಿ. ಈಗ ಈ ಕಾರ್ಯಕ್ರಮವನ್ನು ಈಗ ಇವತ್ತು ರೂಪಿಸಿದ್ದೀವಿ. ಅದಕ್ಕೊಂದು ಬೇರೆ ಬೇರೆ ಅಂಶಗಳನ್ನು ತಿಳ್ಕೊಂಡು, ಯಾಕಂದರೆ ನಾವು ಬೇರೆ ಬೇರೆ ಚಟುವಟಿಕೆಗಳು ಬ್ಯುಸಿ ಆಗಿಬಿಟ್ಟಿತ್ತು. ಆದರೆ ಈಗ ಮತ್ತೊಮ್ಮೆ ನಮ್ಮ ಡಿ ಸಿಗೆ ಹೇಳಿದ್ದೀನಿ, ಎಲ್ಲ ಒಂದು ವರ್ಕೌಟ್ ಮಾಡಿ ನೀವು ಕೂತ್ಕೊಂಡು ಎಲ್ಲರ ಜೊತೆ ಆಮೇಲೆ ಒಂದು ಪ್ರಪೋಸಲ್ ತೊಗೊಂಬನ್ನಿ ಅಂತ ಹೇಳಿದ್ವಿ. ಪ್ರತಿ ವರ್ಷ ನಡೆದ್ರೆ ಅವಾಗ ಜನರಿಗೆ ಗೊತ್ತಾಗೋಗ್ತದೆ, ಇಂಥ ತಿಂಗಳಲ್ಲಿ ಈ ಥರ ಕಾರ್ಯಕ್ರಮ ಇರ್ತದೆ ಅಂತ ಹೇಳಿದ್ರೆ ಅವಾಗ ಇದು ಭಾಗವಹಿಸೋರು ಕೂಡ ಹೆಚ್ಚಾಗ್ತಾರೆ. ಮತ್ತು ಪ್ರವಾಸೋದ್ಯಮಕ್ಕೂ ಅನುಕೂಲ.